ಅನನ್ಯ ಭಟ್ ಪ್ರಕರಣವನ್ನ ಈಗಾಗಲೇ ಎಸ್ಐಟಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಸುಜಾತಾ ಭಟ್ ಅವರನ್ನ ಈ ಪ್ರಕರಣದಲ್ಲಿ ವಿಚಾರಣೆಗೊಳಪಡಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅನನ್ಯ ಭಟ್ ಪ್ರಕರಣವನ್ನ ಬೆನ್ನು ಬಿದ್ದಿದೆ ಎಸ್ಐಟಿ ಟೀಮ್. ಪ್ರಕರಣದ ಪೂರ್ವ ಪರವನ್ನ ಕೆದಕುವಂತಹ ಕೆಲಸಕ್ಕೆ ತನಿಖಾ ತಂಡ ಮುಂದಾಗಿರುವಂತಹದ್ದು. ಸುಜಾತಾ ಭಟ್ಗೆ ಎಸ್ಐಟಿಯ ವಿಚಾರಣೆಯ ಬಿಸಿ ತಟ್ಟುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸುಜಾತಾ ಭಟ್ಗೆ ನೋಟಿಸ್ ಅನ್ನು ಕೊಡುವುದಕ್ಕೆ ಎಸ್ಐಟಿ ಟೀಮ್ ರೆಡಿ ಆಗಿರೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ಅನನ್ಯ ಭಟ್ಟು ನನ್ನ ಮಗಳು 2003ರಲ್ಲಿ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ. ಮಣಿಪಾಲದ KMCಯಲ್ಲಿ ಅವರು MBBS ಮಾಡಿದ್ದು ಅಂಥೇಳಿ ಸುಜಾತಾ ಭಟ್ ಅವರು ದೂರನ್ನು ಕೊಟ್ಟಿದ್ರು. ಎಸ್ಐಟಿಗೆ ಇದನ್ನು ಮೊನ್ನೆ ತಾನೇ ವರ್ಗಾವಣೆ ಮಾಡಲಾಗಿತ್ತು. ಈಗ ಎಸ್ಐಟಿ ನಿಜಕ್ಕೂ ಕೂಡ ಅನನ್ಯ ಭಟ್ ಪ್ರಕರಣದಲ್ಲಿ ಏನಾಗಿದೆ, ಸುಜಾತಾ ಭಟ್ ಹೇಳ್ತಾರೋ ನಿಜಾನಾ ಅಂಥೇಳಿ ಕಂಡುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಅನನ್ಯ ಭಟ್ ಅಸ್ತಿತ್ವದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ ಎಸ್ಐಟಿ. ಶಿವಮೊಗ್ಗ, ಬೆಂಗಳೂರು, ಉಡುಪಿಯಲ್ಲಿ ದಾಖಲೆಯನ್ನು ಸಂಗ್ರಹಿಸೋದಕ್ಕೆ ಎಸ್ಐಟಿ ಟೀಮ್ ಮುಂದಾಗ್ತಾ ಇದೆ. ಪ್ರಕರಣವೇ ಸುಳ್ಳು ಎಂಬ ಬಗ್ಗೆ ಅನೇಕ ಮಾಹಿತಿಯನ್ನು ಕೂಡ ಎಸ್ಐಟಿ ಸಂಗ್ರಹಿಸಿದೆ. ಮಾಹಿತಿಗಳ ಆಧಾರದಲ್ಲಿ ಸುಜಾತಾ ಭಟ್ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಅನನ್ಯ ಭಟ್ ಬಗ್ಗೆ ದಾಖಲೆಯನ್ನು ಸಲ್ಲಿಸಲು ಎಸ್ಐಟಿ ಟೀಮ್ ಸುಜಾತಾ ಅವರಿಗೆ ಸೂಚಿಸಲಿಕ್ಕೂ ಕೂಡ ರೆಡಿಯಾಗಿರುವಂಥದ್ದು. ವಿಚಾರಣೆಯ ಬಳಿಕ ಸುಜಾತಾ ಭಟ್ ವಿರುದ್ಧ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳುವಂತಹ ಚಾನ್ಸಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅನನ್ಯ ಭಟ್ ಅನ್ನುವಂತಹ ಕ್ಯಾರೆಕ್ಟರ್ ಇದೊಂದು ಕಾಲ್ಪನಿಕ ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇದರ ಪೂರ್ವಪರವನ್ನು ಸಂಗ್ರಹಿಸುವುದಕ್ಕೆ, ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ಸುಜಾತಾ ಅವರ ಪೂರ್ವಪರವನ್ನು ಈಗ ಕೆದಕುವಂತಹ ಕೆಲಸವನ್ನು ಎಸ್ಐಟಿ ಮಾಡ್ತಾ ಇದೆ. ಹಾಗಾಗಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಕುತೂಹಲ ಕೆರಳಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೀಪಕ್ ಜೈನ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್ ಜೈನ್, ಈಗಾಗಲೇ ಅನನ್ಯ ಭಟ್ ವಿಚಾರಕ್ಕೆ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬಂದಿದ್ದಾವೆ, ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ಹೇಗೆ ಸಾಗ್ತಾ ಇದೆ ಅನನ್ಯ ಭಟ್ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಅಂತ ಹೇಳಿ? ಈ ಎಸ್ಐಟಿ ಆರಂಭ ಆದ ನಂತರ ಸುಮಾರು 5ಕ್ಕಿಂತ ಹೆಚ್ಚು ಪ್ರಕರಣಗಳು ಎಸ್ಐಟಿ ಪೊಲೀಸ್ ಠಾಣೆ ಬೆಳ್ತಂಗಡಿಗೆ ಬಂದಿರುವಂತದ್ದು. ಅನಾಮಿಕ ಒಂದು ಕಡೆಯಿಂದ ನಡೀತಾ ಇದೆ. ಆತನ ಸಮಾಧಿ ಶೋಧ ಮುಗಿದ್ರು ಕೂಡ ಆತನ ಹಿನ್ನೆಲೆಯಲ್ಲಿ ಈಗಾಗಲೇ ಆತ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದ ಮತ್ತು ಆತನ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಕುಟುಂಬಿಕರ ತನಿಖೆಯನ್ನ ಈಗಾಗಲೇ ಒಂದು ಹಂತಕ್ಕೆ ಮಾಡಿ ಮುಗಿಸಿದ್ದಾರೆ. ಆತನನ್ನ ವಶಕ್ಕೆ ಪಡೆಯೋದು ಇನ್ನು ಬಾಕಿ ಇದೆ. ಈ ನಡುವೆ ಸುಜಾತಾ ಭಟ್ ಪ್ರಕರಣ ಕೂಡ ಸಾಕಷ್ಟು ಸವಾಲನ್ನ ತಂದಿರುವಂತದ್ದು. ಆರಂಭಿಕವಾಗಿ ಒಂದು ಟೀಮ್ ಅನ್ನ ರಚನೆ ಮಾಡಿಕೊಂಡು ಸುಜಾತಾ ಭಟ್ ಮೂಲತಃ ಎಲ್ಲಿಯವರು, ಆ ನಂತರ ಅವರು ಶಿವಮೊಗ್ಗದ ರಿಪ್ಪನ್ಪೇಟೆಗೆ ಹೋಗಿರುವಂತದ್ದು, ಬೆಂಗಳೂರಿಗೆ ಹೋಗಿರುವಂತದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗಳನ್ನು ನಡೆಸಬೇಕು ಅನ್ನುವಂಥದ್ದು. ಪ್ರಮುಖವಾಗಿ ಒಂದು ಫೋಟೋವನ್ನ ಬಿಟ್ಟು ಆಕೆಯ ಬಳಿ ಬೇರೆ ಯಾವುದೇ ದಾಖಲೆಗಳು ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರು ಕಲ್ತಂತ ಮಣಿಪಾಲ ಕಸ್ತೂರ್ಬಾ ಕಾಲೇಜ್ ಇರಬಹುದು, ಆನಂತರ ಅವರು ಮುಂದೆ ಎಲ್ಲೆಲ್ಲ ಓಡಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಮಾಹಿತಿಗಳನ್ನ ಕಲೆ ಹಾಕ್ಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಆರಂಭದಲ್ಲಿ ಸುಜಾತಾ ಭಟ್ ಅವರನ್ನ ಬೆಳ್ತಂಗಡಿ ಎಸ್ಐಟಿ ಠಾಣೆಗೆ ಕರೆಸಿಕೊಂಡು ಅಲ್ಲಿ ವಿಚಾರಣೆಯನ್ನ ಮಾಡ್ತಾರೆ ಮತ್ತು ಎಲ್ಲಾ ದಾಖಲೆಗಳನ್ನ ತೆಗೆದುಕೊಂಡು ಬರ್ಲಿಕ್ಕೆ ಹೇಳ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಈ ನಡುವೆ ಅವರು ಕೇಸನ್ನ ವಾಪಸ್ ತೆಗೆದುಕೊಳ್ಳುವಂತಹ ಚರ್ಚೆಗಳು ಕೂಡ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಅವರು ಏನಾದ್ರೂ ಮಹತ್ವದ ಹೇಳಿಕೆಗಳನ್ನ ಕೊಡ್ತಾರಾ ಅಥವಾ ಈ ಕೇಸಿಂದ ಹಿಂದೆ ಸರಿತಾರಾ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಪ್ರಮುಖವಾಗಿ ಕಳೆದ 1 ವಾರಗಳಿಂದ ಅನನ್ಯ ಭಟ್ ಇರುವಿಕೆಯೇ ಸತ್ಯ ಸುಳ್ಳು ಅನ್ನುವಂತಹ ಚರ್ಚೆಗಳು, ಇದೊಂದು ಕಾಲ್ಪನಿಕ ಕಥೆ ಅನ್ನುವಂತಹ ಚರ್ಚೆಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ಎಷ್ಟು ಗಂಭೀರವಾಗಿ ಈ ಪ್ರಕರಣವನ್ನ ತೆಗೆದುಕೊಳ್ಬೇಕು ಅಥವಾ ಅನಾಮಿಕನ ಸುತ್ತ ಇರುವಂತಹ ಷಡ್ಯಂತ್ರದ ತನಿಖೆಯನ್ನ ಮಾಡಬೇಕಾ ಅನ್ನುವಂತಹ ಮೀಟಿಂಗ್ ಅನ್ನ ಈಗ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರೇಮ್ ಕುಮಾರ್ ಸೊರಬ.